ಸೈಟು ಸರೆಂಡರ್ ಆದ ನಂತರದ ಸಂದರ್ಭದಲ್ಲಿ ವಿಷಯವೇ ಇಲ್ಲದಂತಾಗಿದೆ. ಹಾಗಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹುಚ್ಚು ಹಿಡಿದು ಏನೇನೋ ಮಾತಾಡ್ತಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಸಚಿವ NS ಬೋಸರಾಜು ಕಿಡಿಕಾರಿದ್ದಾರೆ. HD ಕುಮಾರಸ್ವಾಮಿಗೆ ಪೂರ್ತಿ ಹುಚ್ಚು ಹಿಡಿದಿದೆ, ಹಾಗಾಗಿ ಏನೇನೋ ಮಾತಾಡ್ತಿದ್ದಾರೆ ಅಂತ ಸಚಿವ NS ಬೋಸರಾಜು ಹೇಳಿದ್ದಾರೆ. ಕುಮಾರಸ್ವಾಮಿ ಮೇಲೆ 50 ಕೋಟಿ ಲಂಚ ಆರೋಪ ಇದೆ, FIR ಆಗಿದೆ. ಇದಕ್ಕೆ ಕುಮಾರಸ್ವಾಮಿ ಉತ್ತರ ಏನು ಅನ್ನೋದು ಬೋಸರಾಜು ಪ್ರಶ್ನೆ. ಪ್ರಯತ್ನಗಳು ಅವರು ಮಾಡಿದರು. ಏನೂ ಸಿಗಲಾದ ಸಂದರ್ಭದಲ್ಲಿ ಯಾವುದೋ ಮುಳ ವಿಷಯ ಅಂತ ಹೇಳಿ ತೆಗೆದರು. ಅದು ಮೊದಲೊಂದನ್ನು ಆಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಗೊತ್ತಿದೆ, ಮಾಹಿತಿ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತಿರ್ತಕ್ಕಂಥದ್ದು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಪೊಸಿಷನಲ್ಲಿ ಅವರು ಇರಲಿಲ್ಲ. ಅಲ್ಲಿ ಮುಳ ಮೈಸೂರಿನಲ್ಲಿ ಮತ್ತು ಇಲ್ಲಿ ರಾಜ್ಯದ ಸರ್ಕಾರಗಳು ಎರಡು BJP ಸರ್ಕಾರಗಳು BJP ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗಳು ಅದು ಬಂದಿರುವಂಥ ಸಹಿತ ಅವ್ರು ಹೇಳಿದ್ದಾರೆ. ನಾನು ಯಾವುದೇ ಕಾರಣಕ್ಕೆ ಎಲ್ಲೇ ನಾನು ಫೋನ್ ಮಾಡಿದ್ದಾಗಲಿ, ಲೆಟ್ರ್ ಕೊಟ್ಟಿದ್ದಾಗಲಿ, ಇನ್ಫ್ಲೂಯೆನ್ಸ್ ಮಾಡಿದ್ದಾಗಲಿ ಆಗಲಿಲ್ಲ ಎಂಬ ಮಾತನ್ನು ಅವರು ಹೇಳ್ಕೊತಾನೆ ಮುಂದೆ ಬಂದಿದ್ದಾರೆ. ಇವತ್ತು ಅದು ಭಾಳಷ್ಟು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ರೀತಿಯಾಗಿ ಅವರು ವಿರೋಧ ಪಕ್ಷದವರು ಅದಕ್ಕೆ ಒತ್ತಡಗಳು ತಂದು ಮಾಡೋ ಸಂದರ್ಭದಲ್ಲಿ ಇವತ್ತು ಏನು ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವರು ಅವರು ತಮ್ಮ ಹೆಸರ ಮೇಲೆ ಇರ್ತಕ್ಕಂಥ ಈ 14 ಸೈಟನ್ನು ನಾನು ವಾಪಸ್ಸು ಕೊಡ್ತೀನಿ. ಈ ರೀತಿಯಾದಂಥ ರಾಜಕೀಯ ವಾತಾವರಣದಲ್ಲಿ ನಮ್ಮ ಯಜಮಾನರಿಗೆ ಅವರಿಗೆ ಮಸಿ ಬೆಳೀತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಾನು ಮನಸ್ಸಿನೊಂದು ನಮ್ಮ ಆತ್ಮಸಾಕ್ಷಿಯಾಗಿ ನಾನು ನಡ್ಕೊಳ್ತಾ ಇದ್ದೆ ಅಂತ ಮಾತಕ್ಕೆ ಅವರು ಸರೆಂಡರ್ ಮಾಡಿದ್ದಾರೆ. ಸರೆಂಡರ್ ಮಾಡಿದ್ರೆ ಹೆಂಗೆ ಸರೆಂಡರ್ ಮಾಡಿದೆ ಅಂತ ಕೇಳ್ತಾರೆ ಕುಮಾರಸ್ವಾಮಿ. ಈಗ ಅಶೋಕರನ್ನು ಕೇಳಿದ್ರೆ ಅಶೋಕರನ್ನು ಬಂದಿದ್ದು ನಾನು ಆಗಲೇ ಸರೆಂಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವರು ವಿರೋಧ ಪಕ್ಷ ನಾಯಕರು, ಇವರು ಕೇಂದ್ರ ಸಚಿವರು, ಎರಡೂ ಸೇರಿರ್ತಕ್ಕಂಥ ಪಕ್ಷಗಳು. ಇವ್ರಿಗೆ ಯಾವ ರೀತಿಯಾದ ಪದ್ಧತಿ ಇದೆ, ಏನು ಮಾತಾಡ್ತಾ ಇದ್ದಾರೆ, ಮಾತಾಡುವಂಥದ್ದಕ್ಕೆ ಏನಾದರೂ ಒಂದು ಅರ್ಥ ಐತೆ, ಜನರು ಏನು ತಿಳ್ಕೊಳ್ತಾರೆ, ಇವರು ಜವಾಬ್ದಾರಿ ಥರ ಇದೆ. ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಜವಾಬ್ದಾರಿ ಏನು, ಕೇಂದ್ರ ಸಚಿವರಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಕುಮಾರಸ್ವಾಮಿ ಅವರ ಬದ್ಧತೆ ಏನು ಒಚ್ಚರು ಮಾಡಿದಂಗೆ ಮಾಡಿ ಒದರಾಡ್ತಾ ಇದ್ದಾರೆ. ಒದರಾಡೋದ್ರಲ್ಲಿ ಯಾಕಂದರೆ ಅವರಿಗೆ ಯಾವಾಗ ಈ ಸೈಟ್ಗಳನ್ನ ಸರೆಂಡರ್ ಮಾಡಿದ್ರು ಅವ್ರಿಗೆ ವಿಷಯನೇ ಇಲ್ಲ ಅದಂಗೆ. ಹಾಗಾಗಿ ಅವ್ರಿಗೆ ಹುಚ್ಚಿಡಿದು ಬಿಟ್ಟದ ಪೂರ್ತಿ ಕುಮಾರಸ್ವಾಮಿ. ಅನೇಕ ಪ್ರಯತ್ನಗಳು ಅವರು ಮಾಡಿದರು. ಏನೂ ಸಿಗಲಾದ ಸಂದರ್ಭದಲ್ಲಿ ಯಾವುದೋ ಮುಳ ವಿಷಯ ಅಂತ ಹೇಳಿ ತೆಗೆದರು. ಅದು ಮೊದಲೊಂದನ್ನು ಆಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಗೊತ್ತಿದೆ, ಮಾಹಿತಿ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತಿರ್ತಕ್ಕಂಥದ್ದು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಪೊಸಿಷನಲ್ಲಿ ಅವರು ಇರಲಿಲ್ಲ. ಅಲ್ಲಿ ಮುಳ ಮೈಸೂರಿನಲ್ಲಿ ಮತ್ತು ಇಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.